ಯುವ ಕಾಂಗ್ರೆಸ್ ಸಭೆಯಲ್ಲಿ ತಳ್ಳಾಟ ನೂಕಾಟ ಹೊಡೆದಾಟ ಅಕ್ಷರಶಃ ರಣರಂಗವಾದ ಕೆಪಿಸಿಸಿ ಕಚೇರಿ. ಯುವ ಕಾಂಗ್ರೆಸ್ ಸಭೆಯಲ್ಲಿ ತಳ್ಳಾಟ ನೂಕಾಟ ಹೊಡೆದಾಟ ಶುರುವಾಗಿದೆ. ರಣರಂಗವಾಯಿತು ಅಕ್ಷರಶಃ ಕೆಪಿಸಿಸಿ ಕಚೇರಿ. ಪದಾಧಿಕಾರಿಗಳ ಸಭೆ ಕರೆದಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್. ಮೊನ್ನೆಯಷ್ಟೇ ಕೆಲ ಪದಾಧಿಕಾರಿಗಳಿಗೆ ಗೇಟ್ ಪಾಸ್ ಭಾಗ್ಯ ಸಿಕ್ಕಿದೆ. ಹುದ್ದೆಯಿಂದ ಮುಕ್ತಗೊಳಿಸಿದ್ದಕ್ಕೆ ಕೆರಳಿದ್ದ ದೀಪಿಕಾ ರೆಡ್ಡಿ. ಸಭೆ ಆರಂಭದ ಬೆನ್ನಲ್ಲೇ ಕಾರ್ಯಕರ್ತರ ನಡುವೆ ಗಲಾಟೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಗಲಾಟೆ. ನಿಗಮ್ ಭಂಡಾರಿಯನ್ನ ಅಡ್ಡ ಹಾಕಿ ಪ್ರಶ್ನಿಸಿದ ದೀಪಿಕಾ. ಯುವ ಕಾಂಗ್ರೆಸ್ ಸಭೆಯಲ್ಲಿ ತಳ್ಳಾಟ ನೂಕಾಟ ಹೊಡೆದಾಟ ಜೋರಾಗಿತ್ತು. ಅಕ್ಷರಶಃ ರಣರಂಗವಾಗಿ ಕಾಣಿಸ್ತಾ ಇತ್ತು ಕೆಪಿಸಿಸಿ ಕಚೇರಿ. ಪದಾಧಿಕಾರಿಗಳ ಸಭೆ ಕರೆದಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್. ಮೊನ್ನೆಯಷ್ಟೇ ಕೆಲ ಪದಾಧಿಕಾರಿಗಳಿಗೆ ಕೋಪ್ ಕೊಡಲಾಗಿದೆ. ಹುದ್ದೆಯಿಂದ ಮುಕ್ತಗೊಳಿಸಿದ್ದಕ್ಕೆ ಕೆರಳಿದ್ದ ದೀಪಿಕಾ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಭೆ ಆರಂಭದ ಬೆನ್ನಲ್ಲೇ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು ಗಲಾಟೆ. ನಿಗಮ್ ಭಂಡಾರಿಯನ್ನ ಅಡ್ಡ ಹಾಕಿ ಪ್ರಶ್ನಿಸಿದ ದೀಪಿಕಾ. ಯುವ ಕಾಂಗ್ರೆಸ್ ಸಭೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ತಳ್ಳಾಟ ನೂಕಾಟ ಹೊಡೆದಾಟ ಸಹಿತ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ರಾಜಕೀಯ ವಿಧಾನ ಪರಿಷತ್ತಲ್ಲೂ ಕೂಡ ವಿಧಾನಸಭೆಯಲ್ಲೂ ಕೂಡ ಈ ರಾಜಕೀಯ ವ್ಯಕ್ತಿಗಳ ಹೊಡೆದಾಟ ಬಡೆದಾಟವನ್ನ ಯೂಸ್ ಮಾಡುವಂಥ ಪದ ಬಳಕೆ ಆಗಿರ್ಬೋದು, ಅದ್ರ ಜೊತೆಗೆ ಅವ್ರು ನಡ್ಕೊಳ್ಳುವಂಥ ರೀತಿ ಆಗಿರಬೇಕು, ನಿಜಕ್ಕೂ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಾವೆ ಇವು. ಯುವ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ 3 ಲಕ್ಷ ವೋಟ್ ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದ್ರೆ ಏನ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆಗೆ. ಅವ್ರು ಏನ್ ಕೆಲಸ ಮಾಡಿದಾರೆ, ನಾನೇನ್ ಕೆಲಸ ಮಾಡಿದೀನಿ, ಎಲ್ಲಾರ ಹತ್ರನು ಪ್ರೂಫ್ ಇದೆ. ಆದ್ರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದ್ಮೇಲೂ ನಾವು ರಾಹುಲ್ ಗಾಂಧಿ ಅವರ ಏನ್ ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನ್ ಅಲ್ಲಿ ಏನೇ ರಿಸಲ್ಟ್ ಬಂದ್ರು ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನನ್ನ ಒಬ್ಳಿಗೆ ಅಲ್ಲ, ನಾನೊಂದು ಮಹಿಳೆ ಆಗಿ ಮನೆ ಬಿಟ್ಟು ನಮಗೂ ನನ್ಗೂ ಮದ್ವೆ ಆಗಿದೆ, ಮಕ್ಳಿದ್ದಾರೆ, ಎಲ್ಲಾ ಬಿಟ್ಟು ನಾವು ಪಕ್ಷ ಸಂಘಟನೆ ಅಂತ ಆಚೆ ಬಂದಾಗ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವ್ ಯಾವತ್ತೂ ವಾಯ್ಸ್ ರೇಸ್ ಮಾಡಕ್ ನಮ್ಗೆ ಅವಕಾಶ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಂಜುನಾಥ್ ಅವರು ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಹೋಲ್ಡ್ ಅನ್ನ ಇಟ್ಟಿದ್ರು. ಸೊ ಅದಕ್ಕೆ ಇವತ್ತು ಏನ್ ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಇತ್ತು, ಅದ್ರಲ್ಲಿ ನಾವೆಲ್ಲರೂ ಈ ವಿಚಾರವಾಗಿ ಮಾತಾಡ್ಬೇಕು ಅಂತ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಟ್ರೈ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ ಯುವ ಕಾಂಗ್ರೆಸ್ ಸಭೆಯಲ್ಲಿ ನಡೆದಂತ ಒಂದು ತಳ್ಳಾಟ ನೂಕಾಟ ಹೊಡೆದಾಟ ಏನಿದೆ, ಇದರಿಂದ ಏನೆಲ್ಲ ಘಟನೆ ಆಯಿತು, ಅಲ್ಲಿ ಯಾವ ಮಟ್ಟಕ್ಕೆ ಇದು ಹೋಗಿ ತಲುಪಿತ್ತು ಅಂತ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನು ಒಂದು ಗಲಾಟೆ ನಡೆದಿದೆ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಒಂದು ಸಭೆಯಲ್ಲಿ. ಒಂದು ಹಿಂದೆ ಒಂದು ಬಹಳವಾದಂತಹ ಒಂದು ಏನೊಂದು ನಿರಂತರವಾದಂತಹ ಒಂದು ಟಾರ್ಗೆಟ್ ಮಾಡಿದ್ದಾರೆ ನಮ್ಮನ್ನ ಅಂತ ಒಂದು ಆರೋಪವನ್ನ ಮಾಡಿರೋದು ದೀಪಿಕಾ ರೆಡ್ಡಿ ಅವರು. ಈ ಒಂದು ವಿಚಾರದಲ್ಲಿ ಏನು KPCC ಅಲ್ಲಿ ಏನು ಯೂತ್ ಕಾಂಗ್ರೆಸ್ ಇದೆ, ಈ ಒಂದು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಎಲ್ಲರೂ ಒಂದು ಅವರ ಏನೊಂದು ಅಧಿಕಾರ ಇರುತ್ತೆ ಅದೊಂದಿದ ಮುಕ್ತಗೊಳಿಸಿರುವಂಥದ್ದು ಯೂತ್ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇವತ್ತು ಕಾರ್ಯಕಾರಿಣಿ ಸಭೆಯನ್ನು ಕರೆದಿರ್ತಾರೆ. ಈ ಒಂದು ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಈ ಒಂದು ಚರ್ಚೆ ಆಗಬೇಕಾದ್ರೆ ದೀಪಿಕಾ ರೆಡ್ಡಿ ಹಾಗೂ ಇನ್ನು ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ಏನು ನಿಗಮ್ ಭಂಡಾರಿ ಅವರು ಬಂದಿರ್ತಾರೆ. ಆ ಒಂದು ಅವರ ಮಧ್ಯೆ ಒಂದು ವಾಗ್ವಾದ ನಡೆದಿರುವಂಥ ಈ ಒಂದು ವಾಗ್ವಾದದ ಹಂತದಲ್ಲಿ ಏನು ಈ ಒಂದು ಅವರ ಮಧ್ಯೆ ತಳ್ಳಾಟ ನೂಕಾಟ ಸಹ ನಡೆದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಏನು ಪದಾಧಿಕಾರಿಗಳಿರ್ತಾರೆ ಅವರು ಕೂಡ ವಾಗ್ವಾದಗಳನ್ನು ಜಾಸ್ತಿ ಮಾಡಿಕೊಂಡು ಹೊಡೆದಾಡುವಂಥದ್ದು, ಕೈ ಮಿಲಾಯಿಸುವ ಹಂತಕ್ಕೆ ಇದೊಂದು ತಲುಪಿದೆ. ಆ ನಂತರ ಮಂಜುನಾಥ್ ಅವರು ಏನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಮಂಜುನಾಥ್ ಅವರು ಕೂಡ
ಸತತವಾಗಿ ಇದನ್ನ ತಡೆಯುವಂತ ಪ್ರಯತ್ನ ಪಟ್ಟರು ಅಂತ ಅವರು ಹೇಳ್ಕೊಂಡಿರುವಂತ ಈ ಒಂದು ಸಂದರ್ಭದಲ್ಲಿ ಮಂಜುನಾಥ್ ಅವ್ರಿಗೂ ಕೂಡ ಮಂಜುನಾಥ್ ಅವ್ರ ಮೇಲೆ ಕೂಡ ಕೈ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೇಳಿ ಬರ್ತಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಮಂಜುನಾಥ್ ಅವ್ರನ್ನೇ ವಿಚಾರಿಸಿದಾಗ ಇಲ್ಲ ಯಾವುದೇ ರೀತಿಯಾದಂತಹ ಗಲಾಟೆ ಆಗಿಲ್ಲ ಅಂತ ಅವರೊಂದು ಸ್ಪಷ್ಟನೆ ಕೊಡ್ಕೊಂಡ್ರು, ಅದನ್ನ ಸ್ಪಷ್ಟನೆ ಮಾಡ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಗಲಾಟೆ ಆಗಿರೋದಂತೂ ಕೇಳಿ ಬರ್ತೀವಿ, ವಿಡಿಯೋಗಳ ಮೂಲಕ ಕಂಡು ಬರ್ತಿದೆ. ಆದ್ರೆ ಇದನ್ನ ದೀಪಿಕಾ ರೆಡ್ಡಿ ಅವರು ಮಂಜುನಾಥ್ ಅವ್ರ ಮೇಲೆ ನೇರವಾಗಿ ಆರೋಪ ಮಾಡಿರುವಂತದ್ದು ಏನಂದ್ರೆ, ಏನಿದು ಈ ಒಂದು ವಿಚಾರದಲ್ಲಿ ನಾನೊಂದು 3 ಲಕ್ಷ ವೋಟ್ನಲ್ಲಿ ಲೀಡ್ ಮಾಡಿಕೊಂಡು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ವೈಸ್ ಪ್ರೆಸಿಡೆಂಟ್ ಆದ್ರೂ ಇವ್ರು ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ನನ್ನ ಅಡಿಯಲ್ಲಿ ಒಂದು 8 ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ, ಆ ಒಂದು ಜಿಲ್ಲೆಗಳನ್ನ ನನಗೆ ಸರಿಯಾದಂತಹ ಕೆಲಸಗಳನ್ನು ಮಾಡಕ್ ಬಿಡ್ತಿಲ್ಲ ಅಂತ ಒಂದು ಕೆಲವೊಂದು ಆರೋಪಗಳನ್ನ ಮಾಡಿರುವಂತದ್ದು ವನಿತಾ. ಓಕೆ, ಥ್ಯಾಂಕ್ ಯು ಜೀವ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ಯುವ ಕಾಂಗ್ರೆಸ್ ಸಭೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು ಗಮನಿಸ್ತಾ ಇದ್ದೀವಿ ನಾವು, ಯಾವ ಮಟ್ಟಿಗೆ ಹೋಗಿ ತಲುಪಿತ್ತು ಗಲಾಟೆ ಅಂತ. ಈ ಹಿಂದೆ ಏನು ಒಂದಿಷ್ಟು ಕೋಕನ್ನ ಕೊಡಲಾಗಿದೆ. ಈ ವಿಚಾರಕ್ಕೆ ಪದಾಧಿಕಾರಿಗಳ ಸಭೆ ಕರೆದಿದ್ದಂಥ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಇಲ್ಲಿ ದೀಪಿಕಾ ರೆಡ್ಡಿ ಪ್ರಶ್ನೆಯನ್ನ ಮಾಡ್ತಾರೆ, ನಿಗಮ್ ಭಂಡಾರಿಯನ್ನ ಅಡ್ಡ ಹಾಕಿ ಪ್ರಶ್ನೆಯನ್ನ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸತತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇಲ್ಲಿ ನನ್ನ ಅಂಡರಲ್ಲಿ ನನಗೆ ಅಂತ ಒಂದು ಸ್ಥಾನಮಾನವನ್ನ ಕೊಟ್ಟು ನಾನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಆ ಕೆಲಸಗಳನ್ನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೀಗೆ ಹಲವಾರು ಆಂತರಿಕವಾಗಿ ಒಂದಿಷ್ಟು ಕಲಹಗಳಿದಾವೆ, ಆಂತರಿಕವಾಗಿ ಒಂದಿಷ್ಟು ಗುದ್ದಾಟಗಳಿದಾವೆ. ಇವೆಲ್ಲವನ್ನ ಇಟ್ಕೊಂಡು ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ದೀಪಿಕಾ ರೆಡ್ಡಿ ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಅದರ ಜೊತೆಗೆ ಕಳೆದ ಬಾರಿ ಏನು ಸಭೆ ಆಗಿತ್ತಲ್ವಾ, ಆಗ್ಲೂ ಕೂಡ ಒಂದಿಷ್ಟು ಪದಾಧಿಕಾರಿಗಳಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿತ್ತು ಮೊನ್ನೆಯಷ್ಟೇ ಆದಂತ ಮೀಟಿಂಗ್ನಲ್ಲಿ. ಇದೀಗ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಮುನ್ನೆಲೆಗೆ ಇಟ್ಕೊಂಡು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದೀಪಿಕಾ ರೆಡ್ಡಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ರೇಂಜಿಗೆ ಹೋಗುತ್ತೆ ಅಲ್ಲಿ ಯೂತ್ ಕಾಂಗ್ರೆಸ್ ಸಭೆಯಲ್ಲಿ ಆಗಿರುವಂಥದ್ದು.